ನೈಸರ್ಗಿಕವಾಗಿ ರೂಪುಗೊಂಡಿದ್ದ ಕೆರೆ. ಸುತ್ತಮುತ್ತಲ ರೈತರು, ಜನ ಜಾನುವಾರು ಹಾಗೂ ಸ್ಥಳೀಯರಿಗೆ ಆಸರೆ. 10 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡು ಜನರ ಜೀವನಾಡಿಯಾಗಿದ್ದ ಕೆರೆ ಇಂದು ನಾಶದ ಹಾದಿಯಲ್ಲಿದ್ದು, ಸ್ಥಳೀಯರು ಕೆರೆಯ ಉಳಿವಿಗೆ ಆಗ್ರಹಿಸುತ್ತಿದ್ದಾರೆ. ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗ ಹೊರವಲಯದ ಬೊಮ್ಮನಕಟ್ಟೆ ಕೆರೆ ಇಂದು ಅಪಾಯದ ಅಂಚಿನಲ್ಲಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರುವ ಮೊದಲು ಅಬ್ಬಲಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ್ದ ಬೊಮ್ಮನಕಟ್ಟೆ ಗ್ರಾಮದ ಜನ ಹಾಗೂ ಜಾನುವಾರುಗಳಿಗೆ ಆಸರೆಯಾಗಿದ್ದ ಕೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ ನಂತರ ಆಶ್ರಯ ಯೋಜನೆಯಡಿ ಸಾವಿರಾರು ಮನೆಗಳ ನಿರ್ಮಾಣ ಸೇರಿದಂತೆ 10 ಬಡಾವಣೆಗಳು ನಿರ್ಮಾಣಗೊಂಡ ಪರಿಣಾಮ ಕೆರೆ ವಿನಾಶದ ಅಂಚಿಗೆ ತಲುಪಿದೆ. ಇಡೀ ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿರದ ಕಾರಣ ಅಪಾರ ಪ್ರಮಾಣದ ಕಲುಷಿತ ಹಾಗೂ ವಿಷಯುಕ್ತ ನೀರು ಕೆರೆಯ ಒಡಲನ್ನ ಸೇರುತ್ತಿದೆ. ಇದರ ಪರಿಣಾಮ ಸ್ವಚ್ಛವಾದ ನೀರಿನಿಂದ ಕಂಗೊಳಿಸುತ್ತಿದ್ದ ಕೆರೆ ಇಂದು ಸಂಪೂರ್ಣವಾಗಿ ಕಲುಷಿತಗೊಂಡಿದ್ದ ಗಬ್ಬು ವಾಸನೆಯಿಂದ ಕೂಡಿದೆ. ಇದರ ಪರಿಣಾಮ ಇಡೀ ಪ್ರದೇಶ ನರಕ ಸದೃಶವಾಗಿದೆ. ಹತ್ತಾರು ಎಕರೆಯಲ್ಲಿ ಹರಡಿಕೊಂಡಿರುವ ಕೆರೆಯ ತುಂಬ ಕಳೆ ಬೆಳೆದಿದ್ದಲ್ಲದೆ ಮೀನು ಸೇರಿದಂತೆ ವಿವಿಧ ಜಲಚರಗಳು ಸಾಯುತ್ತಿವೆ. ವಾಯು ವಿಹಾರಕ್ಕಾಗಿ ಅಭಿವೃದ್ಧಿಪಡಿಸಿರುವ ಕೆರೆ ದಂಡೆ ಮೇಲೆ ಗಿಡಗಂಟಿಗಳು ಬೆಳೆದಿದ್ದು ಬಳಕೆಗೆ ಬಾರದಂತಾಗಿದೆ. ಸ್ವಚ್ಛವಾದ ಕೆರೆಯಿಂದ ಸಂತಸ ಪಡುತ್ತಿದ್ದ ಸ್ಥಳೀಯರು ಇದೀಗ ಕೆರೆಯ ಅವ್ಯವಸ್ಥೆ ಹಾಗೂ ಕಲುಷಿತಗೊಳ್ಳುತ್ತಿರುವ ಅದರ ಒಡಲನ್ನ ಕಂಡು ಸಂಕಟ ಪಡುತ್ತಿದ್ದಾರೆ. ಸರ್ಕಾರ ತಕ್ಷಣವೇ ಕೆರೆ ಉಳಿವಿಗೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಕೆರೆ ಕಾಮಗಿರಿ ಮಾಡ್ತೀನಿ ಅಂತೇಳಿ ಅವಾಗಿಂದನೂ ಕಾಮಗಿರಿ ಮಾಡಿ ಚರಂಡಿ ನೀರಲ್ಲ, ಒಂದು 4-5 ಸಾವಿರ ಮನೆ ನೀರಲ್ಲ, ಚರಂಡಿ ನೀರಲ್ಲ, ಅಷ್ಟು ಕೆರೆ ಬರೋಂಗೆ ಮಾಡಿಬಿಟ್ಟಾರೆ. ಕೆರೆ ಒಂಥರ ಚರಂಡಿ ಥರ ಆಗಿ ಕೆಟ್ಟು ವಾಸನೆಗಳು ಹುಳೆಲ್ಲ ಆಗಿ ಕೆರೆ ದನ ಕರುಗಳು ಅರ್ಧ ಸತ್ತು ಹೋಗೋದವೆ. ಈ ಕೆರೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬಳಸೋ ಕೆರೆ ಅಂತ ಮಾಡಿದ್ಮೇಲೆ ಬಳಸೋ ಥರನೇ ಮಾಡ್ಬೇಕು ಕೆರೆಗಳ್ನ. ನಮಗೆ ಇಲ್ಲಿ ದೇವಸ್ಥಾನದಾಗ ಬಂದರೆ ಈ ವಾಸನೆ ಕುಡ್ದು ಚರಂಡಿ ವಾಸನೆನ ಅರ್ಧ ಕಾಯಿಲೆಗಳು ಸೊಳ್ಳೆಗಳಂತೂ ಅಂತಿಂಥ ಸೊಳ್ಳೆ ಅಲ್ಲ. ಈ ಚರಂಡಿ ಕೆರೆದು ವಾಸನೆ ಅಂದರೆ ಅಂತಿಂಥ ವಾಸನೆ ಅಲ್ಲ. ನಮಗೆ ಕ್ಲೀನ್ ಮಾಡಿ ಆದಷ್ಟು ಕೆರೆ ರೀತಿಯಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊತ ಇದ್ವಿ. ಇನ್ನು ಸುಮಾರು 26 ಎಕರೆ ವ್ಯಾಪ್ತಿಯಲ್ಲಿ ಕೆರೆ ಹರಡಿಕೊಂಡಿದ್ದು ನಗರ ವ್ಯಾಪ್ತಿಯಲ್ಲಿ ದೊಡ್ಡದಾದ ಕೆರೆ ಎಂಬ ಹೆಗ್ಗಳಿಕೆ ಹೊಂದಿದೆ. ಇದೇ ಕಾರಣಕ್ಕೆ ಒಂದು ಕಾಲದಲ್ಲಿ ಬೊಮ್ಮನಕಟ್ಟೆ ಗ್ರಾಮದಲ್ಲಿ ಬೆಳೆಯುತ್ತಿದ್ದ ಸೊಪ್ಪು ಹಾಗೂ ತರಕಾರಿ ಶಿವಮೊಗ್ಗ ನಗರದ ಮಾರುಕಟ್ಟೆಗೆ ಪೂರೈಕೆಯಾಗುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಡಲಿಗೆ ಸಾವಿರಾರು ಮನೆಗಳ ಒಳಚರಂಡಿ ನೀರು ಹಾಗೂ ವಿವಿಧ ರೀತಿಯ ಗಲೀಜು ನೀರು ಸೇರುತ್ತಿದ್ದು ಜನ ಹಾಗೂ ಜಾನುವಾರುಗಳ ಬಳಕೆಗೆ ಬಾರದಂತಾಗಿದೆ. ಕೆರೆಗೆ ಗಲೀಜು ನೀರು ಬಂದು ಸೇರುವುದನ್ನು ತಡೆಯಲು ಈ ಹಿಂದೆ ನಡೆದ ಕಾಮಗಾರಿ ಅವೈಜ್ಞಾನಿಕವಾಗಿರುವುದರಿಂದ ಅಪಾರ ಪ್ರಮಾಣದಲ್ಲಿ ಅಶುದ್ಧ ನೀರು ಕೆರೆಯನ್ನ ಸೇರುತ್ತಿದೆ. ಇದೇ ಕಾರಣಕ್ಕೆ ಕೆರೆಗೆ ಇಂದು ವಿನಾಶದ ಅಪಾಯ ಎದುರಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ದಯವಿಟ್ಟು ಕೆರೆಗೆ ಒಂದು ಒಳ್ಳೆಯ ಉತ್ತಮವಾದ ಅಭಿವೃದ್ಧಿ ಮಾಡಿಕೊಡೋಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಸುಮಾರು ವರ್ಷದಿಂದ ನಾವು ಸಣ್ಣರಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು, ನಮ್ಮ ಅಜ್ಜರಿಂದಲೂ ಇಲ್ಲೇ ಇರೋದು. ದಯವಿಟ್ಟು ಕೆರೆ, ಆಗಿನ ಕೆರೆನೇ ಬೇರೆ, ಈಗಿನ ಕೆರೆನೇ ಬೇರೆ. ಆ ಕೆರೆಗಳು ನೋಡಿಬಿಟ್ರೆ ಯಾರು ಬರೋದೇ ಇಲ್ಲ ಹತ್ರ, ಅಂಥ ಗಬ್ನಾರ್ತಿದೆ. ಇಡೀ ಕೊಳಚೆ ನೀರು, ಇಡೀ ಊರಿನ ಎಲ್ಲ ಮನೆಗಳ ಕೊಳಚೆ ನೀರೆಲ್ಲ ಮತ್ತೆ ಕೆರೆಗೆ ಸೇರ್ಪಡೆ ಆಗ್ತಿದೆ. ಅಭಿವೃದ್ಧಿ ಮಾಡಿದ್ರು, ಅದು ಪ್ರಯೋಜನ ಬಂದಿಲ್ಲ. ಏನು ಎಲ್ಲ ನೀರು ಮತ್ತೆ ಕೆರೆಗೆ ಹೋಗಿ ಮಾಡಿದ್ರು. ಚರಂಡಿ ಹೈಟ್ ಮಾಡಲಿಲ್ಲ, ಅಗಲ ಮಾಡಲಿಲ್ಲ, ಅದಕ್ಕೊಂದು ಮುಚ್ಚಿ ಏನು ಸ್ಲ್ಯಾಬ್ ಏನು ಹಾಕಿಲ್ಲ, ಮತ್ತೆ ಕೆರೆಗೆ ಬಿಟ್ಟರು. ಮಾಡಿದ್ರೆ ಪ್ರಯೋಜನ ಇಲ್ಲ. ಮಾಡಿದವರು ಸರಿಯಾಗಿ ತಿನ್ಕೊಂಡ್ರು ಹೋದರು. ಇಲ್ಲಿ ಅನುಭವಿಸ್ತಾ ಇರೋದು ನಾವು, ಇಲ್ಲಿ ಸುತ್ತಮುತ್ತ ಜನತೆ. ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ನಾವು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಬೇಡ್ಕೊತಿದ್ದೀವಿ. ಒಟ್ಟಾರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೊಳಪಟ್ಟಿರುವ ಬೊಮ್ಮನಕಟ್ಟೆ ಕೆರೆ
ಅಪಾಯದ ಅಂಚಿನಲ್ಲಿದ್ದು ಅಪಾರ ಪ್ರಮಾಣದಲ್ಲಿ ಬೆಳೆದಿರುವ ಕಳೆಯನ್ನ ತೆಗೆಯುವುದರ ಜೊತೆಗೆ ಕೆರೆಯ ಒಡಲನ್ನ ಸೇರುತ್ತಿರುವ ಕಲುಷಿತ ನೀರನ್ನ ತಡೆಗಟ್ಟಿ ಕೆರೆಯ ಮೂಲ ಸ್ವರೂಪವನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.